Hello everyone. Welcome to Sankalp Learning Solutions. Sankalp Learning Solutions ಗೆ ನಿಮಗೆ ಸ್ವಾಗತ. ನಿನ್ನೆ ನಾವು ಏನ್ ಮಾಡಿದ್ವಿ ಮಕ್ಕಳೇ? ನಿನ್ನೆ ನಾವು ಯಾವ ಪಾಠನ ಮಾಡಿದ್ವಿ? ಬ್ರಿಟಿಷ್ ಯುರೋಪಿಯನ್ನರ ಆಗಮನ ಅಲ್ವಾ? ಇವತ್ತು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅನ್ನುವಂಥ 2ನೇ ಚಾಪ್ಟರ್ನ ಮಾಡೋಣ. ಓಕೆನಾ? ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಇದರಲ್ಲಿ ನೀವು ಏನೇನು ಕಲ್ತಿದ್ದೀರಾ ಅಂತಂದ್ರೆ, ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳನ್ನ ಕಲ್ತಿದ್ದೀರಾ. ಯಾವ ಯಾವ ಮಾರ್ಗಗಳ ಮೂಲಕ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಭಾರತದಲ್ಲಿ ವಿಸ್ತರಣೆ ಮಾಡಿದ್ರು ಅಲ್ವಾ? ಎರಡನೇದಾಗಿ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಕೂಡ ನೀವು ಇಲ್ಲಿ ಕಲ್ತಿದ್ದೀರಾ ಈ ಒಂದು ಚಾಪ್ಟರ್ ಅಲ್ಲಿ, ಕರೆಕ್ಟಾ? ಜೊತೆಗೆ ಸಹಾಯಕ ಸೈನ್ಯ ಪದ್ಧತಿ, ಇದೊಂದು ಇಂಪಾರ್ಟೆಂಟ್ ಮಕ್ಕಳೇ. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸಹಾಯಕ ಸೈನ್ಯ ಪದ್ಧತಿ ಅಂದ್ರೇನು, ಅದರ ಬಗ್ಗೆ ವಿವರಣೆಯನ್ನ ನೀಡುವಂಥದ್ದು. ಓಕೆ, ಅದೇ ರೀತಿ ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳ ಬಗ್ಗೆ ನೀವು ಕಲ್ತಿದ್ದೀರಾ ಇದರಲ್ಲಿ ಅಲ್ವಾ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಲ್ ಹೌಸಿ ಜಾರಿಗೆ ತಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯ ಬಗ್ಗೆ ಕೂಡ ಕಲ್ತಿದ್ದೀರ. ಇಷ್ಟನ್ನ ಈ ಒಂದು ಚಾಪ್ಟರ್ ಅಲ್ಲಿ ನೀವು ಕಲ್ತಿದ್ದೀರ. ಓಕೆನಾ? ಈ ಚಾಪ್ಟರ್ ಇಂದ ನಿಮ್ಗೆ 2 ಅಂಕದ ಒಂದು ಪ್ರಶ್ನೆ ಬರುವಂತ ಚಾನ್ಸಸ್ ಇದೆ. ಹಾಗಂತ ಬೇರೆ ಬರಲ್ಲ ಅಂತಲ್ಲ. 2 ಅಂಕ ಒಂದು ಪ್ರಶ್ನೆ ಬರಬಹುದು. ಓಕೆನಾ? ಅದೇ ರೀತಿ ನಾನ್ ನೋಡಿರೋ ಪ್ರಕಾರ ಇಲ್ಲಿ ನಿಮ್ಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಕೂಡ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಇವಾಗ ಕ್ವಶನ್ಸ್ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ನಾನು ಮಾಡ್ತಾ ಇದ್ದೀನಿ, ಓಕೆನಾ? ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ ಮಕ್ಕಳು. ಓಕೆ, ಇದರಲ್ಲಿ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಲಾರ್ಡ್ ಡಾಲ್ ಹೌಸಿ, ಆಪ್ಷನ್ ಬಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಸಿ ಲಾರ್ಡ್ ರಾಬರ್ಟ್ ಕ್ಲೈವ್ ಮತ್ತು ಆಪ್ಷನ್ ಡಿ ಕೌಂಟ್ ಡಿ ಲ್ಯಾಲ್. ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂತವ್ರು ಯಾರು? ಲಾರ್ಡ್ ವೆಲ್ಲೆಸ್ಲಿ ಅಲ್ವಾ? ಲಾರ್ಡ್ ವೆಲ್ಲೆಸ್ಲಿ 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂಥದ್ದು. 1798ರಲ್ಲಿ. ಇದು ಒಂದು ಭಾರತದ ರಾಜ್ಯಗಳು ಮತ್ತು ಬ್ರಿಟಿಷರು ಮತ್ತು ಭಾರತದ ರಾಜ್ಯಗಳ ಸೈನ್ಯದ ನಡುವೆ ಇರುವಂತಹ ಒಂದು ಒಪ್ಪಂದ. ಓಕೆ, ಎರಡನೆಯದಾಗಿ ಪಂಜಾಬನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಪಂಜಾಬನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು? ಆಪ್ಷನ್ಸ್ ಬಂದ್ಬಿಟ್ಟು, ಆಪ್ಷನ್ಸ್ ನೋಡಿ. ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ವೆಲ್ಲೆಸ್ಲಿ, ರಾಬರ್ಟ್ ಕ್ಲೈವ್ ಮತ್ತು ಆಪ್ಷನ್ ಡಿ ಲಾರ್ಡ್ ಕಾರ್ನ್ ವಾಲಿಸ್. ಉತ್ತರ ಏನು ಯಾರಿಗಾದ್ರೂ ಗೊತ್ತಾ? ಪಂಜಾಬನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅಂತಿಮವಾಗಿ ವಿಲೀನಗೊಳಿಸಿದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಪಂಜಾಬ್ ಒಂದು ರಾಜ್ಯವನ್ನ ಸಂಘಟನೆಗೊಳಿಸಿದರು, ಪ್ರಾಂತ್ಯವನ್ನ ಸಂಘಟನೆಗೊಳಿಸಿದವರು ರಣಜಿತ್ ಸಿಂಗ್ ಅಲ್ವಾ ಮಕ್ಕಳೇ? ರಾಜ ರಣಜಿತ್ ಸಿಂಗ್. 1839ರಲ್ಲಿ ರಾಜ ರಣಜಿತ್ ಸಿಂಗನ ಮರಣ ಆಗತ್ತೆ. ಓಕೆ, ಮರಣ ಆದದ್ದರಿಂದ ಪಂಜಾಬಿನಲ್ಲಿ ಅರಾಜಕತೆ ಉಂಟಾಯಿತು. ಏನಾಯ್ತು? ಪಂಜಾಬಿನಲ್ಲಿ ಅರಾಜಕತೆ ಉಂಟಾಯಿತು. 1809ರಲ್ಲಿ ನಿರಂತರ ಮೈತ್ರಿಯನ್ನ
ಒಪ್ಪಂದವನ್ನ ಮಾಡಿಕೊಂಡಂತಹ ಒಪ್ಪಂದವನ್ನ 1809ರಲ್ಲಿ ಬ್ರಿಟಿಷರು ಅದನ್ನ ಮುರಿತಾರೆ ಒಪ್ಪಂದವನ್ನ. ಓಕೆ, ಸೊ ಇದರಿಂದ ಬ್ರಿಟಿಷರಿಗೂ ಮತ್ತು ಪಂಜಾಬ್ಗೂ ಘರ್ಷಣೆಗಳು ಶುರುವಾಗತ್ತೆ. ಅಂತಿಮವಾಗಿ ಲಾರ್ಡ್ ಡಾಲ್ ಹೌಸಿ ಪಂಜಾಬನ್ನ ಬ್ರಿಟಿಷ್ ಪ್ರಾಂತ್ಯದಲ್ಲಿ ವಿಲೀನಗೊಳಿಸ್ತಾರೆ. ಓಕೆ, 1840 ಪಂಜಾಬನ್ನ ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ಕಾನೂನನ್ನ ಜಾರಿಗೆ ತಂದಿರುವಂತದ್ದು ನಿಮ್ಗೆ ಗೊತ್ತಿದೆ. ಯಾವಾಗ ಜಾರಿಗೆ ತಂದಿದ್ದು? 1848ರಲ್ಲಿ. ಓಕೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೊ ಈ ಎಲ್ಲ ಕಾನೂನುಗಳ ಮೂಲಕ ಪಂಜಾಬನ್ನ ಬ್ರಿಟಿಷ್ ಪ್ರಾಂತ್ಯದಲ್ಲಿ ವಿಲೀನಗೊಳಿಸಿದ್ದು ಯಾರು? ಲಾರ್ಡ್ ಡಾಲ್ ಹೌಸಿ. ಆಪ್ಷನ್ ಐ, ಲಾರ್ಡ್ ಡಾಲ್ ಹೌಸಿ ಸರಿಯಾದ ಉತ್ತರ. ಎರಡನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಎರಡನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಯಾವ ಒಪ್ಪಂದ ಅದು? ಆಪ್ಷನ್ ಎ ಬೆಸ್ಸಿನ್ ಒಪ್ಪಂದ, ಆಪ್ಷನ್ ಬಿ ಸಾಲ್ಬಾಯ್ ಒಪ್ಪಂದ, ಆಪ್ಷನ್ ಸಿ ಲಾಹೋರ್ ಒಪ್ಪಂದ, ಆಪ್ಷನ್ ಡಿ ಪೂನಾ ಒಪ್ಪಂದ. ಸರಿಯಾದ ಉತ್ತರ ಏನು? ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು ಯಾವಾಗ ಮಕ್ಕಳೇ? 1803ರಿಂದ 1805 ಅಲ್ವಾ? ಸೊ ಈ ಒಂದು ಅವಧಿಯಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದಿತ್ತು. ಸೊ ಈ ಯುದ್ಧವನ್ನ ಕೊನೆಗೆ ಬೆಸ್ಸಿನ್ ಒಪ್ಪಂದದ ಮೂಲಕ ಕೊನೆಗೊಳಿಸಲಾಯಿತು. ಟ್ರೀಟಿ ಆಫ್ ಬೆಸ್ಸಿನ್ ಅಥವಾ ಬಾಸಿನ್ ಅಂತ ಕರೀತಾರೆ. ಓಕೆ, ಸೊ ಈ ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮರಾಠ ಯುದ್ಧವು ಕೊನೆಗೊಂಡಿತು. ಬರ್ಕೋತಾ ಇದ್ದೀರಾ? ನಾಲ್ಕನೇ ಪ್ರಶ್ನೆ. ಸೊ ಈ ರೀತಿ ನಿಮ್ಗೆ ಇಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೇಳಿದ್ದಾರೆ. ಅದೇ ರೀತಿ ಮೊದಲ ಆಂಗ್ಲೋ ಮರಾಠ ಯುದ್ಧ ಕೇಳಬಹುದು, ಅಥವಾ ಮೂರನೇ ಆಂಗ್ಲೋ ಮರಾಠ ಯುದ್ಧ ಕೇಳಬಹುದು. 3 ಆಂಗ್ಲೋ ಮರಾಠ ಯುದ್ಧಗಳು ನಡೆದಿವೆ, ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಸೊ ಮೂರನೇ ಆಂಗ್ಲೋ ಮರಾಠ ಯುದ್ಧವು 1817ರಿಂದ 1818ರವರೆಗೆ ನಡೆಯಿತು. ಮೊದಲ ಆಂಗ್ಲೋ ಮರಾಠ ಯುದ್ಧವು 1798ರಿಂದ 1775ರಿಂದ 1782ರವರೆಗೆ ಮೊದಲ ಆಂಗ್ಲೋ ಮರಾಠ ಯುದ್ಧವು ನಡೆದಿರುವಂಥದ್ದು. ಈ ರೀತಿ 3 ಆಂಗ್ಲೋ ಮರಾಠ ಯುದ್ಧಗಳು ನಡೆಯುತ್ತೆ. ಸೊ ಈ ಯುದ್ಧಗಳ ಬಗ್ಗೆ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಮೊದಲ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಗಿಯುತ್ತೆ ಮಕ್ಕಳೇ? ಎರಡನೇದ್ ನಾವು ನೋಡಿದ್ವಿ ಈಗ, ಬಾಸಿನ್ ಒಪ್ಪಂದ ಅಲ್ವಾ, ಬೆಸ್ಸಿನ್ ಒಪ್ಪಂದ. ಮೊದಲ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಓಕೆನಾ? ಸೊ ಇದೆಲ್ಲ ಒಂದೊಂದು ಮಾರ್ಕ್ಗೆ ಕೇಳುವಂತಹ ಪ್ರಶ್ನೆಗಳು. ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟನ್ಗೆ ಹಿಂದಿರುಗಲು ಕಾರಣವೇನು ಅಂತ ಕೇಳಿದ್ದಾರೆ. ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805ರವರೆಗೆ ಆಡಳಿತವನ್ನ ನಡೆಸಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂತವನು. ಓಕೆನಾ? ಸೊ ಈ ಪದ್ಧತಿಯು, ಈ ಲಾರ್ಡ್ ವೆಲ್ಲೆಸ್ಲಿ ಏನಾಗತ್ತೆ ಅಂತಂದ್ರೆ, ಈತನು ವಿಪರೀತ ಯುದ್ಧ ದಾಹವನ್ನ ಹೊಂದಿದ್ದಂತಹ ವ್ಯಕ್ತಿ. ಓಕೆ, ಸೊ ಈ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಈತ ಹೈದರಾಬಾದ್ ಸಂಸ್ಥಾನ, ಮೈಸೂರು, ಅವಧ್, ತಂಜಾವೂರು ಮರಾಠ ಸಂಸ್ಥಾನಗಳು ಮತ್ತು ಇತರ ಒಂದು ರಾಜ್ಯಗಳನ್ನ ಈ ಒಪ್ಪಂದಕ್ಕೆ ಸಹಿ ಹಾಕಿ ತನ್ನ ಒಂದು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಳಿಸ್ತಾನೆ. ಆತನ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು.
ಇದರಿಂದ ತೀವ್ರ ಟೀಕೆಗೆ ಒಳಗಾದ ಲಾರ್ಡ್ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು. ಇದನ್ನ ನೀವು ಬರಿಬೇಕು, ಓಕೆನಾ. ಸೊ ಆತ ಸ್ವದೇಶಕ್ಕೆ ಮರಳೋದಿಕ್ಕೆ ಕಾರಣ ಏನು? ಆತನ ಅತೀವವಾದ ಯುದ್ಧ ಪ್ರಿಯ ನೀತಿ. ಈ ನೀತಿಯಿಂದಾಗಿ ಕಂಪನಿಗೆ ಯುದ್ಧ ಮಾಡಬೇಕು ಅಂತಂದ್ರೆ ಎಕ್ಸ್ಪೆನ್ಸಸ್ ಆಗತ್ತೆ, ಖರ್ಚಾಗತ್ತೆ ಅಲ್ವಾ. ಸೊ ಆತನ ಈ ನೀತಿಯಿಂದಾಗಿ ಕಂಪನಿ ಮೇಲೆ, ಕಂಪನಿ ಅಂದ್ರೆ ಯಾವ್ದು ಇಲ್ಲಿ ಮಕ್ಕಳೇ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಓಕೆ. ಸೊ ಆ ಕಂಪನಿಯ ಮೇಲೆ ಸಾಲದ ಹೊರೆ ಹೆಚ್ಚಾಗಿದ್ದರಿಂದ ಆತನ ವಿರುದ್ಧ ಟೀಕೆಗಳು ಕಂಡು ಬಂದವು. ಸೊ ತೀವ್ರ ಟೀಕೆಗೆ ಒಳಗಾದಂತಹ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ವಾಪಸ್ ಎಲ್ಲಿ ತನ್ನ ಸ್ವದೇಶಕ್ಕೆ ಬ್ರಿಟನ್ಗೆ ಮರಳಿ ಹೋಗ್ತಾನೆ, ಓಕೆನಾ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧದ ಬಳಿಕ ಪೇಶ್ವೆಯಾದವರು ಯಾರು ಅಂತ ಕೇಳಿದ್ದಾರೆ, ಓಕೆ. ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವರು ಯಾರು ಅಂತ ಕೇಳಿದ್ದಾರೆ ಮಕ್ಕಳು. ಸೊ ಮೊದಲ ಆಂಗ್ಲೋ ಮರಾಠ ಯುದ್ಧ ನಡೆದಿರುವಂಥದ್ದು 1775ರಿಂದ 1782ರವರೆಗೆ ಮೊದಲ ಆಂಗ್ಲೋ ಮರಾಠ ಯುದ್ಧ ನಡೆಯಿತು. ಕೊನೆಗೆ ಸಾಲ್ಬಾಯ್ ಒಪ್ಪಂದದೊಂದಿಗೆ ಈ ಒಂದು ಯುದ್ಧ ಕೊನೆಗೊಂಡಿತು. ಈ ಯುದ್ಧದಲ್ಲಿ ಪೇಶ್ವೆ ಸ್ಥಾನಕ್ಕೆ ಘರ್ಷಣೆ ಉಂಟಾಗಿತ್ತು ಹೋಳ್ಕರ್ ಮತ್ತು ಸಿಂಧ್ಯಾ ಮನೆತನಗಳ ನಡುವೆ, ಓಕೆನಾ. ಸೊ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ಮಾಡಿದ್ದರು. ಮೊದಲ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ಮಾಡಿದ್ದರಿಂದ ಅವನ ಚಿಕ್ಕಪ್ಪ ರಘೋಬ, ಇದರಿಂದ ರಘೋಬಾನಾಥ್ ಅಂತ ಕರೀತಾರೆ, ಓಕೆನಾ. ಸೊ ರಘುನಾಥ ರಾವ್ ಆತನು ಇದರಿಂದ ಕೆರಳಿ ಬ್ರಿಟಿಷರ ಜೊತೆಗೆ ಏನು ಸಪೋರ್ಟ್ ಅನ್ನ ಮಾಡ್ತಾನೆ. ಸೊ ಇದರಿಂದಾಗಿ ಬ್ರಿಟಿಷರು ಆತನ ಬೆಂಬಲವನ್ನ ತೆಗೆದುಕೊಂಡು 1775ರಿಂದ 82ರವರೆಗೂ ದೀರ್ಘವಾದ ಈ ಒಂದು ಮರಾಠರ ನಡುವೆ ಇದ್ದಂತಹ ಒಂದು ವೈಮನಸ್ಸನ್ನ ಬ್ರಿಟಿಷರು ತಮ್ಮ ಲಾಭಕ್ಕೆ ಸರಿಯಾಗಿ ಬಳಸಿಕೊಳ್ತಾರೆ. ಸೊ ಈಗ ಬಳಸಿಕೊಂಡಿದ್ದರಿಂದ ಅಂತಿಮವಾಗಿ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸು ಸಾಧಿಸಿದ್ರೂ ಕೂಡ ಅಂತಿಮವಾಗಿ ಬ್ರಿಟಿಷರ ವಿರುದ್ಧ ಮರಾಠ ಒಕ್ಕೂಟ ಸೋಲನ್ನ ಒಪ್ಪಿಕೊಳ್ಳಬೇಕಾಯಿತು. ಮರಾಠರಲ್ಲೇ ಬೇರೆ ಬೇರೆ ಮನೆತನಗಳಿದ್ವು. ಪೇಶ್ವೆ, ಸಿಂಧ್ಯಾ, ಹೋಳ್ಕರ್, ಭೋಸ್ಲೆ, ಈ ರೀತಿ ಬೇರೆ ಬೇರೆ ಮನೆತನಗಳು ಇದ್ದವು. ಪೇಶ್ವ ಸ್ಥಾನ ಅಂತಂದ್ರೆ ಒಂದು ಈಕ್ವಲ್ ಟು ರಾಜನ ಸ್ಥಾನ ಅಂತ ಹೇಳ್ಬೋದು. ಸೊ ಆ ಸ್ಥಾನಕ್ಕೋಸ್ಕರ ಮರಾಠರ ಬೇರೆ ಬೇರೆ ಪಂಗಡಗಳಲ್ಲಿ ಇದ್ದಂತಹ ಘರ್ಷಣೆಯನ್ನ, ವೈಮನಸ್ಸನ್ನ ಬ್ರಿಟಿಷರು ತಮ್ಮ ಲಾಭಕ್ಕೆ ಬಳಸಿಕೊಂಡ್ರು. ಇದರಿಂದಾಗಿ ಮರಾಠರಿಗೆ ಸೋಲುಂಟಾಯಿತು. ನಂತರ ಬ್ರಿಟಿಷರು ಎರಡನೇ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ನೇಮಕ ಮಾಡ್ತಾರೆ, ಓಕೆನಾ. ಸೊ ನಿನ್ನೆನು ನೀವು ಪಾಠದಲ್ಲಿ ನೋಡಿದರೆ ಯಾವ ರೀತಿ ಬ್ರಿಟಿಷರು ಭಾರತೀಯರಲ್ಲಿ ಇದ್ದಂತಹ ಒಂದು ಭಿನ್ನಾಭಿಪ್ರಾಯ, ವೈಮನಸ್ಸನ್ನ ತಮ್ಮ ಒಂದು ಲಾಭಕ್ಕೋಸ್ಕರ ಬಳಸಿಕೊಂಡ್ರು. ನಮ್ಮಲ್ಲಿದ್ದಂತಹ ಒಗ್ಗಟ್ಟಿನ ಕೊರತೆಯನ್ನೇ ಅವರು ತಮ್ಮ ಲಾಭಕ್ಕೆ ಬಳಸಿಕೊಂಡಿದ್ದಂಥದ್ದು ಅಲ್ವಾ ಮಕ್ಕಳೇ. ಈಗ ಎರಡನೇ ಮಾಧವರಾವ್, ಓಕೆನಾ. ಸೊ ಪೇಶ್ವೆ ಆಗಿದ್ದ ಮೊದಲ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವರು ಯಾರು? ಎರಡನೇ ಮಾಧವ್ ರಾವ್. ಏನಾದ್ರೂ ಡೌಟ್ ಇದೆಯಾ? ನೆಕ್ಸ್ಟ್, ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಗೆ ಅನುಸರಿಸಿದ ಮಾರ್ಗಗಳು ಯಾವುವು? ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿದ ಮಾರ್ಗಗಳು ಯಾವುವು? ಓಕೆ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಪದೇ ಪದೇ ಭಾರತದ ಸಂಸ್ಥಾನಗಳ ಮೇಲೆ ಯುದ್ಧಗಳನ್ನು ಹೂಡುತ್ತಿದ್ದರು. ಸೊ ಏನ್ ಮಾಡ್ತಾ ಇದ್ರು? ಪದೇ ಪದೇ ಎಲ್ಲ ಬೇರೆ ಬೇರೆ ಸಂಸ್ಥಾನಗಳ ಮೇಲೆ ಯುದ್ಧಗಳನ್ನ ಹೂಡುತ್ತಿದ್ದರು. ಅದರ ಜೊತೆಗೆ ಇದು 2 ಮಾರ್ಕ್ಸಿನ ಪ್ರಶ್ನೆ ಉತ್ತರ, ಓಕೆ. ಜೊತೆಗೆ ತಮ್ಮ ಕುಟಿಲ ನೀತಿಗಳಾದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇದನ್ನು ಜಾರಿಗೆ ತಂದಿದ್ದು ಲಾರ್ಡ್ ಡಾಲ್ಹೌಸಿ.
ಸಹಾಯಕ ಸೈನ್ಯ ಪದ್ಧತಿ ವೆಲ್ಲೆಸ್ಲಿ ಅಲ್ವಾ ಮುಂತಾದವುಗಳ ಮೂಲಕ ಸಾಮ್ರಾಜ್ಯ ವಿಸ್ತರಣೆಗೆ ಬ್ರಿಟಿಷರು ಮುಂದಾದರು. ಸೊ ಇಲ್ಲಿ ಅನೇಕ ಯುದ್ಧಗಳು ಅಂತಂದ್ರೆ 3 ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ, 4 ಆಂಗ್ಲೋ ಮೈಸೂರು ಯುದ್ಧಗಳನ್ನ ಮಾಡ್ತಾರೆ, ಅದೇ ರೀತಿ 2 ಆಂಗ್ಲೋ ಸಿಖ್ ಯುದ್ಧಗಳು ನಡೀತವೆ, ಅದಕ್ಕೂ ಮೊದಲು ಕರ್ನಾಟಿಕ್ ಯುದ್ಧಗಳು ನಡೆದಿರ್ತವೆ. ಓಕೆನಾ. ಸೊ ಈ ಎಲ್ಲ ಪದೇ ಪದೇ ಯುದ್ಧಗಳನ್ನ ಹೂಡುವುದರ ಮೂಲಕ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ ಮಕ್ಕಳು. ಓಕೆ, ಇದನ್ನ ಕೇಳಿದ್ದಾರೆ, ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಓಕೆನಾ. ಏಳನೇ ಪ್ರಶ್ನೆ, ಮೂರನೆಯ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು, ಸಮರ್ಥಿಸಿರಿ ಅಂತ ಕೇಳಿದರೆ, ಅಥವಾ ಮೂರನೆಯ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ಯಾವಾಗ? ಮೂರನೇ ಆಂಗ್ಲೋ ಮರಾಠ ಯುದ್ಧಗಳು ನಡೆದಿದ್ದು ಯಾವಾಗ? ಯಾರಾದ್ರೂ ಹೇಳ್ತೀರಾ? ಮೂರು ಆಂಗ್ಲೋ ಮರಾಠ ಯುದ್ಧಗಳು ನಡೆದಿವೆ ಅಲ್ವಾ? ಸೊ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದಿದ್ದು 1817ರಿಂದ 1818ರವರೆಗೆ. ಓಕೆ, 1817ರಿಂದ 1818ರವರೆಗೆ ನಡೆದಂಥದ್ದು ಮೂರನೆಯ ಆಂಗ್ಲೋ ಮರಾಠ ಯುದ್ಧ. ಸೊ ಇಲ್ಲಿ ಆಕ್ಚುಲಿ ಯುದ್ಧ ನಡೆದಿದ್ದಕ್ಕೆ ಕಾರಣ ಏನು ಅಂತಂದ್ರೆ, ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲೂ ಕೂಡ ಮರಾಠರು ಸೋಲೊಪ್ಪಿರ್ತಾರೆ. ಓಕೆನಾ, ಸೋತಿರ್ತಾರೆ. ಸೊ ಇಲ್ಲೇನಾಗತ್ತೆ, ಮರಾಠರು ಮನೆತನಗಳು ಸಿಂಧ್ಯಾ, ಹೋಳ್ಕರ್, ಭೋಸ್ಲೆ ಈ ತರ ಬೇರೆ ಬೇರೆ ಮನೆತನಗಳು ಇದ್ದಾವೆ ಮರಾಠರಲ್ಲೂ ಕೂಡ. ಸೊ ಅವರು ತಮ್ಮ ಒಂದು ಅಸ್ತಿತ್ವವನ್ನ, ಘನತೆಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾರೆ. ಸೊ ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಲ್ಲಿ ಇರ್ತಾನೆ. ಪೇಶ್ವೆ ಅಂತಂದ್ರೆ ಮರಾಠರ ರಾಜ, ಆತ ಕೂಡ ಬ್ರಿಟಿಷರ ಒಂದು ನಿಯಂತ್ರಣದಲ್ಲಿ ಇರ್ತಾನೆ. ಸೊ ಇದರಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮರಾಠರು ಬ್ರಿಟಿಷರ ವಿರುದ್ಧ ಸಿಡಿದೇಳುವಂಥದ್ದು. ಓಕೆನಾ. ಸೊ ಇಲ್ಲಿ ಏನಾಗತ್ತೆ, ನಾಗ್ಪುರದ ಅಪ್ಪ ಸಾಹೇಬ್ ಮಲ್ಹಾರ್ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆಯೆದ್ದು ಸೋತರು. ಓಕೆನಾ. ನಾಗಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಹಾರ್ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆಯೆದ್ದು ಸೋಲ್ತಾರೆ. ಅಂತಿಮವಾಗಿ ಪೇಶ್ವೆ ಆಗಿದ್ದವ್ರು ಯಾರು ಆ ಕಾಲದಲ್ಲಿ? ಎರಡನೇ ಬಾಜಿರಾವ್ ಬ್ರಿಟಿಷರ ವಿರುದ್ಧ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನೆ. ಓಕೆ, ಮರಾಠರ ಪೇಶ್ವೆ ಆಗಿದ್ದಂತಹ ಎರಡನೇ ಬಾಜಿರಾಯನು ಕೂಡ ಬ್ರಿಟಿಷರ ವಿರುದ್ಧ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನೆ. ಬ್ರಿಟಿಷರು ಈಗೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪೇಶ್ವೆ ಅನ್ನುವಂತಹ ಪದವಿಯನ್ನೇ ರದ್ದುಗೊಳಿಸಿಬಿಡ್ತಾರೆ. ಓಕೆ, ಸೊ ಪೇಶ್ವೆ ಯಾರು? ಇಲ್ಲಿ ಮರಾಠರ ರಾಜ. ಸೊ ಆ ಪದವಿಯನ್ನೇ ಬ್ರಿಟಿಷರು ರದ್ದುಗೊಳಿಸಿ ಎರಡನೇ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನ ನೀಡ್ತಾರೆ. ಓಕೆನಾ, ಪೆನ್ಷನ್ ಕೊಡೋದು, ರಿಟೈರ್ಮೆಂಟ್ ಕೊಟ್ಬಿಟ್ಟು. ಓಕೆ, ಸೊ ಇಲ್ಲಿ ಅವರ ಬದಲಿಗೆ, ಬಾಜಿರಾಯನ ಬದಲಿಗೆ ಶಿವಾಜಿ ವಂಶಸ್ಥನಾದಂತಹ ಪ್ರತಾಪ್ ಸಿಂಹನನ್ನು ಸಣ್ಣ ರಾಜ್ಯ ಸತಾರಾದಲ್ಲಿ ಪ್ರತಿಷ್ಠಾಪಿಸಿದರು. ಅಂತಂದ್ರೆ ರಾಜ ಅಂತ ಅಲ್ಲ, ಹೇಳ್ಕೊಳ್ಳೋದಿಕ್ಕೆ ರಾಜ ಅಷ್ಟೇನೆ. ಒಂದು ಸಣ್ಣ ರಾಜ್ಯವನ್ನ, ಸತಾರ ಅನ್ನುವಂತಹ ಪ್ರಾಂತ್ಯವನ್ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ರಾಜ ಅಂತ ಶಿವಾಜಿಯ ವಂಶಸ್ಥನಾದಂತಹ ಪ್ರತಾಪ್ ಸಿಂಹನನ್ನ ಕೂರಿಸ್ತಾರೆ.
ಸೊ ಅಲ್ಲಿಗೆ ಮರಾಠರ ಹೋರಾಟವನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಲ್ಲಿ ಬ್ರಿಟಿಷರು ಯಶಸ್ವಿಯಾಗ್ತಾರೆ. ಓಕೆ, ಸೊ ಅವರಲ್ಲಿದ್ದಂತಹ ಭಿನ್ನಾಭಿಪ್ರಾಯ, ಒಗ್ಗಟ್ಟಿನ ಕೊರತೆಯಿಂದಾಗಿಯೇ ಮರಾಠರು ಬ್ರಿಟಿಷರ ವಿರುದ್ಧ 3 ಯುದ್ಧಗಳಲ್ಲಿ ಸೋಲು ಹಾಗೆ ಆಯಿತು. ತಮ್ಮ ಎಲ್ಲ ಸಂಸ್ಥಾನಗಳನ್ನ ಕಳೆದುಕೊಂಡು ಅಂತಿಮವಾಗಿ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡ್ತಾರೆ. ಓಕೆನಾ? ಏನಾದ್ರೂ ಡೌಟ್ ಇದೆಯಾ? ಇದಿಷ್ಟನ್ನ ಬರಿಬೇಕು ನೀವು. ಇಲ್ಲಿ ಮರಾಠರ ಅವನತಿಗೆ ಈ ಯುದ್ಧ ಹೇಗೆ ಕಾರಣವಾಯಿತು ಅಂತ ಕೇಳಿದ್ರೆ ಇಷ್ಟನ್ನ ಬರಿಬೇಕಾಗತ್ತೆ. ಓಕೆ, ಸೊ ಅದೇ ಇಲ್ಲಿ ಮರಾಠರ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವೇನು ಅಂತ ಕೇಳಿದ್ರೆ, ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಮೂರನೆಯ ಆಂಗ್ಲೋ ಮರಾಠ ಯುದ್ಧವನ್ನ ನಡೆಸಿದರು ಅಂತ ಬರಿಬೇಕು. ಓಕೆ, ಕ್ಲಿಯರ್? ಸಹಾಯಕ ಸೈನ್ಯ ಬರ್ಕೊಂಡಿದ್ದೀರಾ ಮಕ್ಕಳೇ? ಟಿಕ್ ಮಾಡ್ಕೊಂಡಿದ್ದೀರಾ? ಬುಕ್ಕಲ್ಲಿ ಟಿಕ್ ಮಾಡ್ಕೊಳ್ಳಿ. ಓಕೆನಾ? ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು, ಅಥವಾ ಸಹಾಯಕ ಸೈನ್ಯ ಪದ್ಧತಿ ದೇಶೀಯ ರಾಜರುಗಳನ್ನ ಹೇಗೆ ಬಲಹೀನಗೊಳಿಸಿತು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಸೊ ಇದು ನಿಮ್ಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಿದ್ಯಾರು ಮಕ್ಕಳೇ? ಹೌದು, ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಿರುವಂತದ್ದು 1798ರಲ್ಲಿ. ಓಕೆ, ಇದರ ನಿಬಂಧನೆಗಳು ಏನಿತ್ತು? ನಿಬಂಧನೆಗಳು: ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಇದು ಆಗ್ಲೇ ಹೇಳಿದಾಗೆ ಭಾರತೀಯ ಸಂಸ್ಥಾನಗಳು, ರಾಜರು ಮತ್ತು ಮಿಲಿಟರಿ ವ್ಯವಸ್ಥೆ ಮತ್ತು ಬ್ರಿಟಿಷರ ನಡುವೆ ನಡೆದಿದ್ದಂತಹ ಒಪ್ಪಂದ ಇದು. ಓಕೆನಾ? ಸೊ ಇದರ ಪ್ರಕಾರ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕರ ತುಕಡಿಯನ್ನು, ಅಂದ್ರೆ ಒಂದು ಸೈನಿಕರ ಒಂದು ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನ, ಆ ಸೇನೆ ತುಕಡಿಯನ್ನ ಇಟ್ಟುಕೊಂಡ ಮೇಲೆ ಸೈನಿಕರ ವೆಚ್ಚ ಇರುತ್ತೆ ಅಲ್ವಾ? ಸೊ ಆ ಮಿಲಿಟರಿ ವ್ಯವಸ್ಥೆ ಅದನ್ನ ನಿರ್ವಹಣೆ ಮಾಡಬೇಕು, ಮ್ಯಾನೇಜ್ ಮಾಡಬೇಕು, ಅದಕ್ಕೆ ತಕ್ಕಂತಹ ವೆಚ್ಚ ಕೂಡ ಇರುತ್ತೆ. ಸೊ ಇದೆಲ್ಲವನ್ನ ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಇಲ್ಲವೇ ಭರಿಸಕ್ಕಾಗಲ್ಲ ಅಂತ ಅಂದ್ರೆ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು. ಎಷ್ಟು ಬರುತ್ತೋ ಅಷ್ಟು ಅಮೌಂಟಿನ ಒಂದು ಕಂದಾಯ ಪ್ರದೇಶವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು. ಹೀಗ್ ಮಾಡ್ತಾ 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 ಬ್ರಿಟಿಷರು ತಮ್ಮ ಸಂಸ್ಥಾನವನ್ನ ವಿಸ್ತರಿಸಿಕೊಂಡಿದ್ದು ಈ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ. ಓಕೆನಾ? ಯಾಕೆ ಅಂತಂದ್ರೆ ಬ್ರಿಟಿಷ್ ಸೈನಿಕ ತುಕಡಿಯನ್ನ ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಆಗಿರ್ಲಿಲ್ಲ ಅಂತಂದ್ರೆ ಪದೇ ಪದೇ ಯುದ್ಧ ಹೂಡೋದ್ರಿಂದನೂ ಕೂಡ ಅವರಿಗೆ ವೆಚ್ಚಗಳು ಆಗ್ತಾ ಇತ್ತು ಭಾರತೀಯ ರಾಜರುಗಳಿಗೆ. ಆ ರೀತಿಯಾಗಿ ಅವರು ಒಂದು ಫೈನಾನ್ಷಿಯಲಿ, ಆರ್ಥಿಕವಾಗಿ ತೊಂದರೆಗೊಳಗಾಗ್ತಾರೆ. ಸೊ ಈ ಪ್ರಕಾರ ಅವರು ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟು ಕೊಡ್ತಾ ಹೋಗ್ತಾರೆ ಪ್ರತಿ ವರ್ಷ. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಒಬ್ಬನನ್ನ, ಅಧಿಕಾರಿಯನ್ನ ನೇಮಿಸಿಕೊಳ್ಳಬೇಕು. ಒಬ್ಬ ರೆಸಿಡೆಂಟ್ ಅಂತಂದ್ರೆ ಅಲ್ಲೇ ಕಾಯಂ ಆಗಿ ಇರುವಂತಹ ವ್ಯಕ್ತಿ, ರೆಸಿಡೆಂಟ್ ಅನ್ನ ನೇಮಿಸಿಕೊಳ್ಳಬೇಕು. ನೆಕ್ಸ್ಟ್ 4ನೇದಾಗಿ, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಬೇರೆ ಯಾವುದೇ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ. ಯುರೋಪಿಯನ್ನರು ಅಂತಂದ್ರೆ ಇಲ್ಲಿ ಭಾರತದಲ್ಲಿ ಬ್ರಿಟಿಷರೊಬ್ಬರೇ ಬಂದಿದ್ದಲ್ಲ, ಡಚ್ಚರು ಬಂದಿದ್ದಾರೆ, ಫ್ರೆಂಚರು ಬಂದಿದ್ದಾರೆ, ಪೋರ್ಚುಗೀಸರು ಬಂದಿದ್ದಾರೆ ಅಲ್ವಾ? ಸೊ ಎಲ್ಲಾ ಯುರೋಪಿಯನ್ನರು ಭಾರತದಲ್ಲಿ ಬಂದಿದ್ದಾರೆ. ಬಟ್ ಇಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ಮೇಜರ್ ಆಗಿ ವಿಸ್ತರಣೆ ಮಾಡಿದಂಥವ್ರು. ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರನ್ನ ಆಸ್ಥಾನದಲ್ಲಿ ನೇಮಕಾತಿ ಮಾಡ್ಕೊಳ್ಳೋ ಹಾಗೆ ಇರ್ಲಿಲ್ಲ. ಇದು ಒಂದು ಕಂಡೀಷನ್. ಓಕೆ, ನೆಕ್ಸ್ಟ್, ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಯಾವುದೇ ರಾಜ್ಯದ ಜೊತೆಗೆ, ಭಾರತದ ರಾಜ್ಯದ ಜೊತೆಗೆ, ಪ್ರಾಂತ್ಯಗಳ ಜೊತೆಗೆ ಯುದ್ಧ ಮಾಡಬೇಕು. ಈಗ ಮರಾಠರು ಮತ್ತು ಬೇರೆ ರಾಜ್ಯರು, ಮೈಸೂರು ಸಂಸ್ಥಾನ ಇರ್ಬೋದು, ಅಥವಾ ಮರಾಠರು ಮತ್ತು ಉತ್ತರದ ಯಾವುದೇ ರಾಜ್ಯಗಳಿರ್ಬೋದು, ಅವ್ರ ಜೊತೆ ಏನೇ ಸಂಧಾನ ಮಾಡ್ಕೋಬೇಕು ಅಂದ್ರು, ಯುದ್ಧ ಮಾಡ್ಬೇಕು ಅಂದ್ರು ಬ್ರಿಟಿಷ್ ಗವರ್ನರ್ ಜನರಲ್ನ ಒಪ್ಪಿಗೆ ಪಡಿಬೇಕು.
ಮಾಡದೆ ಯಾವುದೇ ರೀತಿಯ ಸಂಧಾನ ಯುದ್ಧ ಮಾಡೋ ಹಾಗೆ ಇರಲಿಲ್ಲ, ಕಂಡೀಷನ್ ಇದು. ಓಕೆನಾ? ಇದಕ್ಕೆ ಪ್ರತಿಯಾಗಿ, ಈ ತರ ಸಂಧಾನಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವುದು. ರಕ್ಷಣೆ ಒದಗಿಸುವುದು ಅಂತಂದ್ರೆ ಏನು? ಬೇರೆ ಯಾರು ಆಕ್ರಮಣ ಮಾಡದೇ ಇರೋ ತರ ರಕ್ಷಣೆ ಒದಗಿಸೋದಷ್ಟೇ, ಅದು ಹೆಸರಿಗಷ್ಟೇ. ಇಲ್ಲಿ ಆಕ್ಚುಲಿ ಅವರಿಗೆ ಆ ರಾಜ್ಯಗಳ ಮೇಲೆ ನಿಯಂತ್ರಣವನ್ನ ಸಾಧಿಸುವುದು ಮಹತ್ವವಾಗಿತ್ತು. ಅದಕ್ಕೋಸ್ಕರ ಅವರು ಈ ಒಂದು ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಓಕೆ, ಸೊ ಇವಿಷ್ಟು ಸಹಾಯಕ ಸೈನ್ಯ ಪದ್ಧತಿಯ ಒಂದು ಕಂಡೀಷನ್ಸ್. ಓಕೆನಾ? ನಿಬಂಧನೆಗಳು. ಏನಾದ್ರೂ ಡೌಟ್ ಇದೆಯಾ ಇಲ್ಲಿ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯನ್ನ ಯಾರು ಜಾರಿಗೆ ತಂದ್ರು ಮಕ್ಕಳೇ? ಹೌದು, ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದಂಥದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ ಅಲ್ವಾ? ಸೊ ಈ ನೀತಿಯ ಪ್ರಕಾರ ಹಾಗಂದ್ರೆ ಏನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತಂದ್ರೆ ಏನು? 1848ರಲ್ಲಿ ಜಾರಿಗೆ ತಂದಿರೋದು. ಇದೊಂದು ಎಕ್ಸ್ಟ್ರಾ ಹೇಳ್ತಾ ಇದೀನಿ, ಜಸ್ಟ್ ಇನ್ಫಾರ್ಮೇಶನ್ಗಷ್ಟೇ. ಸೊ ಇದರಲ್ಲಿ ಈ ನೀತಿಯ ಮೂಲಕ ಯಾವುದೇ ರಾಜರುಗಳಿಗೆ ಮಕ್ಕಳಿಲ್ಲ ಅಂತಂದ್ರೆ ದತ್ತು ಮಕ್ಕಳಿಗೆ ಆ ಸ್ಥಾನದ ಮೇಲೆ ಯಾವುದೇ ಅಧಿಕಾರ ಇಲ್ಲ. ಓಕೆ, ಸೊ ಯಾವುದೇ ಉತ್ತರಾಧಿಕಾರದ ದಾಯಿತ್ವವನ್ನ ಯಾವುದೇ ದತ್ತು ಪುತ್ರರಿಗೆ ವಹಿಸುವಂತಿಲ್ಲ. ಸಪೋಸ್ ಆ ರಾಜರಿಗೆ ಮಕ್ಕಳಿಲ್ಲ ಅಂತಂದ್ರೆ ನೇರವಾಗಿ ಅದು ಬ್ರಿಟಿಷ್ ಸಾಮ್ರಾಜ್ಯದ ಆಧಿಪತ್ಯದಲ್ಲಿ ಬರುವಂಥದ್ದು. ಇದೇನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿ. ಸೊ ಈ ಒಂದು ನೀತಿಯ ಪ್ರಕಾರ ಬ್ರಿಟಿಷರು ಸತಾರ, ಝಾನ್ಸಿ, ನಾಗ್ಪುರ, ಉದಯ್ಪುರ, ಜೈಪುರ, ಸಂಬಲ್ಪುರ ಈ ರೀತಿ ಬೇರೆ ಬೇರೆ ಸಂಸ್ಥಾನಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಹೋಗ್ತಾರೆ. ಇದೇನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿ. ಓಕೆನಾ? ಸೊ ಇದನ್ನೆಲ್ಲ ನೋಡ್ತಾ 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 ಬರೀ ರಾಜರಿಗಷ್ಟೇ ಅಲ್ಲ, ಬ್ರಿಟಿಷರಲ್ಲಿ ಜನರಿಗೂ ಕೂಡ ಬ್ರಿಟಿಷರ ಬಗ್ಗೆ ಒಂದು ಆಕ್ರೋಶ ಉಕ್ಕಿ ಹರಿಯತ್ತೆ. ಓಕೆನಾ? ಡಾಲ್ ಹೌಸಿ ತನ್ನ ಆಕ್ರಮಣಕಾರಿ ನೀತಿಯಿಂದ ರಾಜರು ಮಾತ್ರವಲ್ಲದೆ ಅವರ ಬಗೆಗೆ ಸಹಾನುಭೂತಿ ಅಥವಾ ಕರುಣೆ ಇದ್ದಂತಹ ಇತರ ಸಾಮಾನ್ಯ ಜನರು ಕೂಡ ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನ ವ್ಯಕ್ತಪಡಿಸುವುದಕ್ಕೆ ಶುರು ಮಾಡ್ತಾರೆ. ಇದೇನು? ಬ್ರಿಟಿಷರ ಸಾಮ್ರಾಜ್ಯಶಾಹಿತ್ವ ದಾಹ, ಅಧಿಕಾರ ದಾಹ ಅಲ್ವಾ? ಸೊ ಇಷ್ಟು ಈ ಒಂದು ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸ್. ಮಕ್ಕಳು ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬೋದು ಇದ್ರಲ್ಲಿ. ನೋ ಡೌಟ್ ಅಲ್ವಾ? ಸೊ ನೆಕ್ಸ್ಟ್ ಚಾಪ್ಟರ್ ಹೋಗೋಣವಾ? ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಮಾತಾಡ್ಬೇಡಿ. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಇದರಲ್ಲಿ ಏನ್ ಕಲಿತೀರಾ ನೀವು ಅಂದ್ರೆ, ಬ್ರಿಟಿಷರು ಕಲ್ತಿದ್ದೀರಾ ಆಲ್ರೆಡಿ. ಸಾರಿ, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ವಿವರಿಸು.
ಸೊ ಇಷ್ಟರವರೆಗೂ ನೀವು 2 ಚಾಪ್ಟರ್ಗಳಲ್ಲಿ ಬ್ರಿಟಿಷರು ಹೇಗೆ ಭಾರತಕ್ಕೆ ಬಂದ್ರು ಅಥವಾ ಯುರೋಪಿಯನ್ನರು ಭಾರತಕ್ಕೆ ಹೇಗೆ ಬಂದ್ರು ಅಂತ ತಮ್ಮ ಸಾಮ್ರಾಜ್ಯವನ್ನ ಹೇಗೆ ವಿಸ್ತರಣೆ ಮಾಡಿದ್ರು ಅಂತ ಕೂಡ ಕಲ್ತಿದ್ದೀರಾ ಅಲ್ವಾ. ಸೊ ಇವಾಗ ಇದರ ಪರಿಣಾಮ ಭಾರತದಲ್ಲಿ ಏನಾಯ್ತು, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ನಾಗರಿಕ ವ್ಯವಸ್ಥೆ ಬಗ್ಗೆ ವಿವರಿಸುವುದು, ಬ್ರಿಟಿಷರು ಜಾರಿಗೆ ತಂದ ಪೊಲೀಸ್ ವ್ಯವಸ್ಥೆ ಬೇರೆ ಬೇರೆ ಸೈನ್ಯ ವ್ಯವಸ್ಥೆಯೊಂದಿಗೆ ಹೋಲಿಸುವುದು, ಈಗ ಇರುವಂತಹ ಸೈನ್ಯ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆಯೊಂದಿಗೆ ಹೋಲಿಸುವುದು, ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಭೂ ಕಂದಾಯ ನೀತಿಗಳು ಹೇಗೆ ಭಾರತೀಯ ರೈತರಿಗೆ ಮಾರಕವಾದವು ಎನ್ನುವ ಬಗ್ಗೆ ತಿಳಿಯುವುದು, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ಹೇಗೆ ಶಿಕ್ಷಣವನ್ನ ಸುಧಾರಣೆ ಮಾಡಿದ್ರು ಅನ್ನೋದನ್ನ ನೀವು ತಿಳ್ಕೋಬೇಕು, ಮಾಡರ್ನ್ ಎಜುಕೇಶನ್ ಸಿಸ್ಟಮ್. ಅದೇ ರೀತಿ ಬ್ರಿಟಿಷರು ಜಾರಿಗೆ ತಂದ ಕಾಯ್ದೆಗಳು, ಬೇರೆ ಬೇರೆ ಕಾಯ್ದೆಗಳು, ಚಾರ್ಟರ್ ಆಕ್ಟ್ ಇರ್ಬೋದು, ರೆಗ್ಯುಲೇಟಿಂಗ್ ಆಕ್ಟ್ ಇರ್ಬೋದು, ಈ ತರ ಬೇರೆ ಬೇರೆ ಕಾಯ್ದೆಗಳು ಸಂವಿಧಾನ ರಚನೆಗೆ ಹೇಗೆ ಸಹಾಯಕವಾದವು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಓಕೆ 1 ಅಂಕದ 1 ಪ್ರಶ್ನೆನ ನಿಮ್ಗೆ ಈ ಪಾಠದಿಂದ ಕೇಳ್ತಾರೆ. ಅದೇ ರೀತಿ 3 ಅಂಕದ 1 ಪ್ರಶ್ನೆಯನ್ನ ಕೇಳ್ತಾರೆ. ಒಟ್ಟು ನಿಮ್ಗೆ 2 ಪ್ರಶ್ನೆ ಬರಬಹುದು ಈ ಒಂದು ಚಾಪ್ಟರ್ ಇಂದ. ಓಕೆ, ಇವಾಗ ಮೊದಲನೇ ಪ್ರಶ್ನೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನ ಸೃಷ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಗೊತ್ತಾ ಯಾರಿಗಾದ್ರು? ಆಪ್ಷನ್ಸ್: ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಆಪ್ಷನ್ ಡಿ ಲಾರ್ಡ್ ಡಾಲ್ಹೌಸಿ. ಎಸ್, ಬಿ ಲಾರ್ಡ್ ಕಾರ್ನ್ವಾಲಿಸ್. ಈತನು ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತರ್ತಾನೆ ಭಾರತದಲ್ಲಿ. ಅದೇ ರೀತಿ ನಾಗರಿಕ ಸೇವಾ ವ್ಯವಸ್ಥೆಗಳನ್ನು ಜಾರಿಗೆ ತರ್ತಾನೆ. ನಾಗರಿಕ ಸೇವೆ ಅಂತಂದ್ರೆ ಎಕ್ಸಾಮ್ ಬರ್ಬಿಟ್ಟು ನಾಗರಿಕ ಸೇವೆಗಳಿಗೆ ಸೇರ್ಕೊಳ್ಳುವಂಥದ್ದು. ಆದರೆ ಅದರಲ್ಲಿ ಹೆಚ್ಚಾಗಿ ಬ್ರಿಟಿಷರೇ ಸೇರ್ಕೊಳ್ತಾ ಇರ್ತಾರೆ. ಯಾಕೆ ಅಂದ್ರೆ ಕೆಳ ಹಂತದ ಹುದ್ದೆಗಳನ್ನ ಮಾತ್ರ ಭಾರತೀಯರಿಗೆ ಮೀಸಲಾಗಿಡ್ತಾರೆ. ಓಕೆನಾ. ಸೊ ಈ ರೀತಿಯಾಗಿ ಲಾರ್ಡ್ ಕಾರ್ನ್ವಾಲಿಸ್ ಅನ್ನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನ ಜಾರಿಗೆ ತರ್ತಾನೆ. ಎರಡನೇ ಪ್ರಶ್ನೆ, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ನಲ್ಲಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ವಾರನ್ ಹೇಸ್ಟಿಂಗ್ಸ್, ಆಪ್ಷನ್ ಬಿ ವಿಲಿಯಂ ಬೆಂಟಿಂಕ್, ಆಪ್ಷನ್ ಸಿ ಲಾರ್ಡ್ ಡಾಲ್ ಹೌಸಿ ಮತ್ತು ಆಪ್ಷನ್ ಡಿ ಥಾಮಸ್ ಮುನ್ರೋ. ಯಾರು ಜಾರಿಗೆ ತಂದಂತದ್ದು, ಸಾರಿ, ಯಾರು ವಿಶ್ವವಿದ್ಯಾಲಯಗಳನ್ನ ಸ್ಥಾಪಿಸಿದವರು ಯಾರು? ಎಸ್, ಲಾರ್ಡ್ ಡಾಲ್ ಹೌಸಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ಶಿಕ್ಷಣ ಯೂನಿವರ್ಸಿಟಿಗಳನ್ನ, ವಿಶ್ವವಿದ್ಯಾಲಯಗಳನ್ನ ಸ್ಥಾಪಿಸಿರುವಂಥದ್ದು. ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದಂತವರು ಯಾರು ಅಂತ ಕೇಳಿದ್ದಾರೆ. ಯಾರು ಮಕ್ಕಳೇ? ಆಪ್ಷನ್ ಎ ವಾರನ್ ಹೇಸ್ಟಿಂಗ್ಸ್, ಆಪ್ಷನ್ ಬಿ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ, ಆಪ್ಷನ್ ಡಿ ಲಾರ್ಡ್ ಡಾಲ್ ಹೌಸಿ. ಸರಿಯಾದ ಉತ್ತರ ಕರೆಕ್ಟ್ ಇದೆ. 1793ರಲ್ಲಿ ಲಾರ್ಡ್ ಡಾಲ್ ಹೌಸಿಯು ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಓಕೆ, ಸೊ ಇದರ ಪ್ರಕಾರ ನಿರ್ದಿಷ್ಟ ದಿನಕ್ಕೆ ಮೊದಲೇ ಒಪ್ಪಿಕೊಂಡಂತಹ ಕಂದಾಯವನ್ನ ರೈತರು ಸಲ್ಲಿಸ್ಬಿಡ್ಬೇಕು ಸರ್ಕಾರಕ್ಕೆ. ಓಕೆ, ಅಲ್ಲಿ ಬೆಳೆ ಬರ್ದೇ ಇರ್ಲಿ, ಮಳೆ ಬರ್ದೇ ಇರ್ಲಿ, ಸೊ ಅದನ್ನ ಏನನ್ನು ಕೇಳ್ತಾ ಇರ್ಲಿಲ್ಲ. ಸೊ ಎಷ್ಟು ಕಂದಾಯ ಸಲ್ಲಿಸೋದಿಕ್ಕೆ ಆ ರೈತ ಒಪ್ಪಿದನೋ ಪ್ರತಿ ವರ್ಷ ನಿರ್ದಿಷ್ಟ ದಿನಕ್ಕೆ ಮೊದಲೇ ಕಂದಾಯವನ್ನ ಸಲ್ಲಿಸಿ ಬಿಡುವಂಥದ್ದು. ಇದನ್ನ ಖಾಯಂ ಆಗಿ ಜಮೀನ್ದಾರಿ, ಖಾಯಂ ಅಂತಂದ್ರೆ ಖಾಯಂ ಆಗಿ ಇಷ್ಟೇ ಕಂದಾಯವನ್ನ ಕೊಡ್ಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡ್ಬಿಡ್ತಾರೆ. ಸೊ ಅದ್ರ ಪ್ರಕಾರ ಆತ ಕಂದಾಯವನ್ನ ನಿರ್ದಿಷ್ಟ ದಿನಕ್ಕೆ ಮೊದಲೇ ಒಪ್ಪಿಸಿ ಬಿಡುವಂಥದ್ದು. ಓಕೆನಾ. ಸೊ ಇದನ್ನ ಖಾಯಂ ಜಮೀನ್ದಾರಿ ಪದ್ಧತಿ ಅಂತ ಹೇಳ್ತಾರೆ. ನೆಕ್ಸ್ಟ್, 1935ರ ಭಾರತ ಸರ್ಕಾರದ ಕಾಯ್ದೆಯು ಒಂದು ಪ್ರಮುಖ ದಾಖಲೆಯಾಗಿದೆ, ಏಕೆಂದರೆ ಆಪ್ಷನ್ ಎ ಪ್ರಾಂತ್ಯಗಳಲ್ಲಿ ಇದು ದ್ವಿ ಸರ್ಕಾರವನ್ನು ಜಾರಿಗೆ ತಂದಿದೆ,
ಆಪ್ಷನ್ ಬಿ ನಿಯಂತ್ರಣ ಮಂಡಳಿಗಳನ್ನ ಸ್ಥಾಪಿಸಿದೆ. ಆಪ್ಷನ್ ಸಿ ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಮತಗಟ್ಟೆಗಳನ್ನ ಸ್ಥಾಪಿಸಿದೆ. ಆಪ್ಷನ್ ಡಿ ಅಖಿಲ ಭಾರತ ಒಕ್ಕೂಟವನ್ನ ರಚಿಸಲು ಈ ಒಂದು ಕಾಯ್ದೆಯು ಅವಕಾಶ ನೀಡಿತ್ತು. ಸೊ ಯಾವುದು ಇದರಲ್ಲಿ ನಾಲ್ಕರಲ್ಲಿ ಉತ್ತರ? ಇದು ಅಖಿಲ ಭಾರತ ಒಕ್ಕೂಟವನ್ನ ರಚಿಸಲು ಅವಕಾಶವನ್ನ ನೀಡಿತ್ತು. ಬೇರೆ ಬೇರೆ ರಾಜ್ಯಗಳ ಒಕ್ಕೂಟವನ್ನ ರಚಿಸಲು ಅವಕಾಶವನ್ನ ನೀಡಿತ್ತು. ಓಕೆನಾ? ಸೊ ಈ ಕಾಯ್ದೆಯು ಸಂವಿಧಾನ ರಚನೆಗೆ ಒಂದು ಬುನಾದಿ ಆಯಿತು. ಯಾಕೆ ಅಂತಂದ್ರೆ ಇದರಲ್ಲಿ ಬೇರೆ ಬೇರೆ ರೀತಿಯ ದ್ವಿಸರ್ಕಾರ ಪದ್ಧತಿ ಇತ್ತು. ಅದೇ ರೀತಿ ರಿಸರ್ವ್ ಬ್ಯಾಂಕ್ ಅನ್ನ ಈ ಕಾಯ್ದೆ ಮೂಲಕ ಸ್ಥಾಪನೆಗೊಳಿಸಲಾಯಿತು. ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಕೂಡ 1935ರ ಭಾರತ ಸರ್ಕಾರದ ಕಾಯ್ದೆಯು ಅವಕಾಶವನ್ನ ನೀಡಿತ್ತು. ಸೊ ಈ ರೀತಿಯಾಗಿ ಇದೊಂದು ಮಹತ್ವದ ಕಾಯ್ದೆಯಾಗಿ ಉಳಿದಿದೆ. ಭಾರತ ಅಖಿಲ ಭಾರತ ಒಕ್ಕೂಟವನ್ನ ರಚಿಸಲು ಅವಕಾಶ ನೀಡಿದ್ದರಿಂದ ಇದು ಒಂದು ಪ್ರಮುಖ ದಾಖಲೆಯಾಗಿದೆ. ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆನಾ? ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು? ಉತ್ತರ ಬಂದ್ಬಿಟ್ಟಿದೆ ಇಲ್ಲಿ. ಆಪ್ಷನ್ ಎ ಅಲೆಕ್ಸಾಂಡರ್ ರೀಡ್ ವರದಿ, ಆಪ್ಷನ್ ಬಿ ಮೆಕಾಲೆ ವರದಿ, ಆಪ್ಷನ್ ಸಿ ಚಾರ್ಲ್ಸ್ ವುಡ್ ವರದಿ, ಆಪ್ಷನ್ ಡಿ ಪೀಲ್ ವರದಿ. ಕರೆಕ್ಟ್ ಉತ್ತರ ಏನು ಮಕ್ಕಳೇ? ಆಪ್ಷನ್ ಬಿ ಮೆಕಾಲೆ ವರದಿ. ನಾವು ಆಧುನಿಕ ಶಿಕ್ಷಣವನ್ನ, ಇಂಗ್ಲಿಷ್ ಶಿಕ್ಷಣವನ್ನ ಮೆಕಾಲೆ ಶಿಕ್ಷಣ ಅಂತ ಹೇಳ್ತೀವಿ ಅಲ್ವಾ? ಸೊ ಫೇಮಸ್ ಆಗ್ಬಿಟ್ಟಿದೆ. ಮೆಕಾಲೆ ವರದಿಯ ಪ್ರಕಾರ ಜಾರಿಗೆ ತಂದಂತಹ ಒಂದು ಶಿಕ್ಷಣ ವ್ಯವಸ್ಥೆ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆ. ಓಕೆನಾ? ಸೊ ಇದ್ರ ಲಾರ್ಡ್ ವಿಲಿಯಂ ಬೆಂಟಿಕ್ 1828ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಈತನು ಗವರ್ನರ್ ಆಗಿ ಭಾರತಕ್ಕೆ ಬರ್ತಾನೆ. ಓಕೆ, ಲಾರ್ಡ್ ವಿಲಿಯಂ ಬೆಂಟಿಕ್. ಸೊ ಈತ ಬಂದ ನಂತರ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಹೆಚ್ಚಿನ ಒತ್ತನ್ನ ಲಾರ್ಡ್ ವಿಲಿಯಂ ಬೆಂಟಿಕ್ ಕೊಡ್ತಾನೆ. ಸೊ ಆತನೇ ಸಾರ್ವಜನಿಕ ಶಿಕ್ಷಣ ಒಂದು ಸಮಿತಿಯನ್ನ ರಚಿಸಿ ಮೆಕಾಲೆಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಓಕೆ, ಸೊ ಆದ್ದರಿಂದ ಹಿ ಗೇವ್ ಎನ್ಕರೇಜ್ಮೆಂಟ್ ಟು ದ ಮಾಡರ್ನ್ ಎಜುಕೇಶನ್. ಆಧುನಿಕ ಶಿಕ್ಷಣಕ್ಕೆ ಎನ್ಕರೇಜ್ಮೆಂಟ್, ಒತ್ತನ್ನ ಕೊಟ್ಟು, ಪ್ರಸಾರಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟು ಮೆಕಾಲೆಯ ಮೂಲಕ ಈ ಒಂದು ವರದಿಯನ್ನ ತಯಾರಿಸಿರುವಂಥದ್ದು. ಓಕೆ, ಸೊ ಆಪ್ಷನ್ ಬಿ ಮೆಕಾಲೆ ವರದಿ ಸರಿಯಾದ ಉತ್ತರ. ಈಗ 1858ರಲ್ಲಿ ಭಾರತದಲ್ಲಿ ಮೊದಲ ವೈಸ್ರಾಯ್ ಆಗಿ ನೇಮಕಗೊಂಡವರು ಯಾರು? ಲಾರ್ಡ್ ಕ್ಯಾನಿಂಗ್ ಮೊದಲ ಬಾರಿಗೆ ವೈಸ್ರಾಯ್ ಆಗಿ ನೇಮಕಗೊಂಡಿದ್ದಂಥದ್ದು. ಈ ಒಂದು ಪ್ರಶ್ನೆನ ನಿಮ್ಗೆ ಹಳೆ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂಥದ್ದು. ಓಕೆನಾ? ಸೊ ಜಸ್ಟ್ ಎಲ್ಲಿ ನಿಮ್ಗೆ ಯಾವ ಯಾವ ತರದ ಪ್ರಶ್ನೆಯನ್ನ ಕೇಳ್ತಾರೆ ಅನ್ನೋದನ್ನ ನೀವು ನೋಡಿಟ್ಕೊಬೇಕು. ಓಕೆ, ಇವಾಗ ದಿವಾನಿ ಅದಾಲತ್ ಎಂದರೇನು? ದಿವಾನಿ ಅದಾಲತ್ ಎಂದರೆ ಇಲ್ಲಿ ನಾಗರಿಕ ನ್ಯಾಯಾಲಯಗಳು ದಿವಾನಿ ಅದಾಲತ್ ಅಂತ ಕರಿತೀವಿ. ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ, ಯಾವುದು ಹಿಂದೂ ಶಾಸ್ತ್ರ ಗ್ರಂಥ ಇದೆಯೋ ಅದರ ಪ್ರಕಾರ ನ್ಯಾಯಗಳನ್ನು ಕೊಡ್ತಾ ಇದ್ರು. ಅದೇ ರೀತಿ ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ನ್ಯಾಯವನ್ನ ಕೊಡ್ತಾ ಇದ್ರು, ನ್ಯಾಯದಾನವನ್ನ ನೀಡಲಾಗ್ತಾ ಇತ್ತು. ಇದನ್ನೇ ದಿವಾನಿ ಅದಾಲತ್ ಅಂತ ಕರೀತಾರೆ. ಓಕೆ, ಸೊ ಇದನ್ನ ವಾರನ್ ಹೇಸ್ಟಿಂಗ್ಸ್ ಜಾರಿಗೆ ತಂದಿರುವಂತದ್ದು. ಯಾರು? ವಾರನ್ ಹೇಸ್ಟಿಂಗ್ಸ್ ಜಾರಿಗೆ ತಂದಿರುವಂಥದ್ದು. 1772ರಲ್ಲಿ ಅಧಿಕಾರಕ್ಕೆ ಬಂದಂತಹ ವಾರನ್ ಹೇಸ್ಟಿಂಗ್ಸ್ ಜಾರಿಗೆ ತಂದ ಹೊಸ ಯೋಜನೆ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲೂ 2 ಬಗೆಯ ನ್ಯಾಯಾಲಯ ಇರಬೇಕಾಗಿತ್ತು. ಒಂದು ದಿವಾನಿ ಅದಾಲತ್, ಇನ್ನೊಂದು ನಿಜಾಮತ್ ಅದಾಲತ್ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಇದನ್ನ ದಿವಾನಿ ಅದಾಲತ್ ಅಂತ ಕರೀತಾರೆ. 2 ರೀತಿಯ ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿಗೆ ತಂದರು ಬ್ರಿಟಿಷರು. ಇಲ್ಲಿ ಬ್ರಿಟಿಷರು ತಂದಂತಹ ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಅದೇ ರೀತಿ ಬೇರೆ ಬೇರೆ ಕಾನೂನು, ಸೈನ್ಯದಲ್ಲಿ ಯಾವ ರೀತಿಯ ಬದಲಾವಣೆ ತಂದ್ರು ಅದೆಲ್ಲ ನಾನು ನಿಮ್ಗೆ ಈ ಒಂದು ಚಾಪ್ಟರ್ ಅಲ್ಲಿ ಹಾಕಿದ್ದಾರೆ ಮಕ್ಕಳೇ. ಓಕೆ, ಸೊ ಇದೇ ಏನು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳು ಏನು ಅನ್ನುವಂಥದ್ದು.
ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ. ಬ್ರಿಟಿಷ್ ಶಿಕ್ಷಣ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಬರುವಂಥದ್ದು ಫಸ್ಟ್ ಮೆಕಾಲೆಯ ಆಧುನಿಕ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಅಲ್ವಾ. ಸೊ ಇದರ ಪ್ರಕಾರ ಭಾರತೀಯರು ಇಂಗ್ಲಿಷ್ ಹೌದು, ನಾವು ಬ್ರಿಟಿಷರ ಗುಲಾಮರಾಗಿದ್ದರು ಭಾರತೀಯರು, ಆದ್ರೂ ಕೂಡ ಕೆಲವೊಂದು ಶಿಕ್ಷಣ ವ್ಯವಸ್ಥೆಯಿಂದ ಒಂದು ಒಳ್ಳೇದಾಗಿದೆ ಅಲ್ವಾ ಮಕ್ಕಳೇ. ಭಾರತೀಯರು ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನ ಬೆಳೆಸಿಕೊಳ್ಳಲು ಈ ಶಿಕ್ಷಣ ವ್ಯವಸ್ಥೆ ಪರಿಣಾಮಕಾರಿ ಆಯಿತು. ಹೇಗೆ ಅಂತಂದ್ರೆ, ಈಗ ಹೇಳ್ತೀನಿ, ಭಾರತೀಯರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಅಷ್ಟು ಪ್ರಭುತ್ವ ಇರಲಿಲ್ಲ. ಆಧುನಿಕ ಶಿಕ್ಷಣದ ಮೂಲಕ ಅವರು ಇಂಗ್ಲಿಷ್ ಅನ್ನ ಕಲಿಯುವಂತಾಯ್ತು. ಇಂಗ್ಲಿಷ್ ಕಲಿತದ್ದರಿಂದ ಭಾರತದ ಹೊರಗೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ರಾಜಕೀಯವಾಗಿ ನಡೀತಾ ಇದೆ, ಪ್ರಚಲಿತ ವಿದ್ಯಮಾನಗಳು ಏನು ಅನ್ನೋದನ್ನ ಅವರು ಓದೋದಿಕ್ಕೆ ಶುರು ಮಾಡ್ತಾರೆ. ಓದೋದಿಕ್ಕೆ ಶುರು ಮಾಡಿದಾಗ ಅವರಲ್ಲಿ ರಾಷ್ಟ್ರೀಯತೆ ಪ್ರಜ್ಞೆ ಜಾಸ್ತಿ ಆಗತ್ತೆ. ಯಾಕೆ ಅಂತಂದ್ರೆ, ಹೌದು ನಾವು ಬ್ರಿಟಿಷರ ಆಕ್ರಮಣಕ್ಕೆ ಒಳಗಾಗಿದ್ದೀವಿ, ಸ್ವತಂತ್ರರಾಗಬೇಕು, ನಮ್ಮ ದೇಶ ಭಾರತ ಸ್ವತಂತ್ರ ರಾಷ್ಟ್ರವಾಗಬೇಕು ಅನ್ನುವಂತಹ ರಾಷ್ಟ್ರೀಯವಾದಿ ದೃಷ್ಟಿಕೋನವನ್ನ ಬೆಳೆಸಿಕೊಳ್ಳಲು ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಒಂದು ರೀತಿಯಲ್ಲಿ ಸಹಕಾರಿಯಾಯಿತು. ಅದೇ ರೀತಿ ಎರಡನೇದಾಗಿ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ದೊರೆಯಿತು. ಇದರಿಂದ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲೂ ಏಕತೆಯ ಸ್ವರೂಪವನ್ನು ಕಾಣುತ್ತೇವೆ. ಸೊ ಇಂಗ್ಲಿಷ್ ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಇಂದ ಏನಾಯ್ತು ಅಂತಂದ್ರೆ, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಅತ್ಯಧಿಕ ಪ್ರೋತ್ಸಾಹ ದೊರೆಯುವಂತೆ ಆಯಿತು. ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದ್ದು ಭಾರತದಲ್ಲಿ ಅತಿ ಹೆಚ್ಚು 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 ವೃತ್ತಪತ್ರಿಕೆ ಅಂದ್ರೆ ಏನು, ಪೇಪರ್, ನ್ಯೂಸ್ ಪೇಪರ್, ಅವುಗಳು ಹುಟ್ಟಿ ಬೆಳೆಯತೊಡಗಿದವು. ಜನ ಓದೋದಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಯವರೆಗೂ ಟ್ರೆಡಿಷನಲ್ ಅಂತಂದ್ರೆ ನಮ್ಮ ಹಳೆ ಪದ್ಧತಿಯ ಶಿಕ್ಷಣವನ್ನೇ ಅವಲಂಬಿಸಿದ್ದ ಭಾರತೀಯರು ಹೊಸ ಎಜುಕೇಶನ್ ಸಿಸ್ಟಮ್ ಇಂದ, ಹೊಸ ಶಿಕ್ಷಣ ವ್ಯವಸ್ಥೆಯಿಂದಾಗಿ ಎಲ್ಲ ರೀತಿಯ ಜ್ಞಾನವನ್ನ ಪಡೆಯೋದಿಕ್ಕೆ ಶುರು ಮಾಡ್ತಾರೆ. ಪತ್ರಿಕೆಗಳನ್ನ ಓದ್ತಾರೆ. ಪತ್ರಿಕೆಗಳಲ್ಲಿ ಸರ್ಕಾರದ ನೀತಿಗಳನ್ನ ವಿಮರ್ಶಿಸುವ ಮೂಲಕ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯಲು ಸಾಧ್ಯವಾಯಿತು. ಅಲ್ಲಿಯವರೆಗೂ ಭಾರತೀಯರು ಯಾಕೆ ನಾವು ಇದನ್ನ ಮಾಡಬೇಕು, ಯಾಕೆ ಫಾಲೋ ಮಾಡಬೇಕು, ವಾಟ್ ಆರ್ ದೋಸ್ ರೂಲ್ಸ್, ಏನು ರೂಲ್ಸ್, ಏನು ಅದನ್ನ ನಮ್ಗೆ ಯಾಕೆ ಹಾಕಿದ್ದಾರೆ ರೂಲ್ಸ್, ನಮ್ಮ ಮೇಲೆ ಏನಕ್ಕೆ ಇಂಪೋಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ವಿಮರ್ಶೆ ಅಂತಂದ್ರೆ ಏನು ಮಕ್ಕಳೇ, ಅದರ ಬಗ್ಗೆ ಪಾಸಿಟಿವ್, ನೆಗೆಟಿವ್, ಋಣಾತ್ಮಕ, ಧನಾತ್ಮಕ ಅಂಶಗಳನ್ನ ಬರೆಯೋದು ಅಲ್ವಾ. ಸೊ ಪತ್ರಿಕೆಗಳಲ್ಲಿ ಕೆಲವರು ಬರಿತಾ ಇದ್ದಿದ್ದನ್ನ ನೋಡಿ, ಅದನ್ನ ಓದಿ ತಿಳ್ಕೊಂಡು ಜನರಲ್ಲಿ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯೋದಿಕ್ಕೆ ಶುರು ಆಗತ್ತೆ. ಯಾಕೆ, ವೈ ಅಂತ ನಾವು ಯಾವಾಗ್ಲೂ ಥಿಂಕ್ ಮಾಡೋದು, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನಾವು ಎಲ್ಲಾನು ಕಣ್ಮುಚ್ಚಿ ಒಪ್ಪಿಕೊಳ್ಳೋದಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಯಾಕೆ ಅಂತ ಪ್ರಶ್ನೆ ಇಲ್ಲಿ ಭಾರತೀಯರಿಗೆ ಬಂದಿದ್ದು ಈ ಒಂದು ಹೊಸ ಎಜುಕೇಶನ್ ಶಿಕ್ಷಣ ಕ್ರಮದ ಮೂಲಕ. ಇದು ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯ ಪರಿಣಾಮ. ಓಕೆನಾ? ಟೈಮ್ ಇದೆಯಾ? ಓಕೆ, ಸೊ ಇನ್ನೊಂದು 2 ಕ್ವಶನ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ರೈತವಾರಿ ಪದ್ಧತಿ ಮತ್ತು ಕೆಲವೊಂದು ಆಕ್ಟ್ಗಳು. ಓಕೆನಾ ಮಕ್ಕಳೇ? ಸೊ ಆಲ್ಮೋಸ್ಟ್ ನಾವು 2 ಚಾಪ್ಟರ್ನ ಕವರ್ ಮಾಡೋದಿಕ್ಕೆ ಇವತ್ತು ಟ್ರೈ ಮಾಡಿದೀವಿ ಅಲ್ವಾ. ನೆಕ್ಸ್ಟ್ ಒನ್, ಇದೊಂದು ಕ್ವಶನ್ ನೋಡೋಣ. ನೆಕ್ಸ್ಟ್ ಒನ್, ಓಕೆ, ರೈತವಾರಿ ಪದ್ಧತಿಯ ಲಕ್ಷಣಗಳೇನು ಅಂತ ಕೇಳಿದ್ದಾರೆ. ರೈತವಾರಿ ಪದ್ಧತಿ ಎಲ್ಲಿ ಜಾರಿಗೆ ತಂದ್ರು ಇದನ್ನ? ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಬಾರಾಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವವನು ಜಾರಿಗೊಳಿಸಿದನು ರೈತವಾರಿ ಪದ್ಧತಿಯನ್ನು. ಈ ಪದ್ಧತಿಯನ್ನು ಥಾಮಸ್ ಮನ್ರೋ ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ನಂತರ ಜಾರಿಗೊಳಿಸಿದರು. ಮೊದಲು ಎಲ್ಲಿ ಜಾರಿಗೊಳಿಸಿದ್ದು ಮಕ್ಕಳೇ? ಬಾರಾಮಹಲ್ ಪ್ರಾಂತ್ಯದಲ್ಲಿ ಅಲೆಕ್ಸಾಂಡರ್ ರೀಡ್ ಎನ್ನುವನು ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನ ಜಾರಿಗೊಳಿಸಿದಂಥದ್ದು. ಸೊ ಇದನ್ನ ಥಾಮಸ್ ಮನ್ರೋ ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ನಂತರ ಜಾರಿಗೊಳಿಸ್ತಾರೆ. ಈ ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತು ರೈತನ ನಡುವೆ ನೇರವಾದ ಸಂಪರ್ಕವನ್ನ ಕಲ್ಪಿಸಿ ಕೊಡಲಾಗಿತ್ತು. ಸೊ ರೈತರು ನೇರವಾಗಿ ಕಂದಾಯವನ್ನ ಸರ್ಕಾರಕ್ಕೆ ಸಲ್ಲಿಸುವಂಥದ್ದು. ಓಕೆ,
ಭೂಮಿ 1801ರಲ್ಲಿ ಇದನ್ನ ಮೈಸೂರು ಪ್ರಾಂತ್ಯದಲ್ಲಿ ಜಾರಿಗೊಳಿಸ್ತಾರೆ. 1792ರಲ್ಲಿ ಮೊದಲ ಬಾರಿಗೆ ಇದನ್ನ ಬಾರಾಮಹಲ್ ಪ್ರಾಂತ್ಯದಲ್ಲಿ ಜಾರಿಗೊಳಿಸಿದ್ದು. ನಂತರ ಮದ್ರಾಸು ಮತ್ತು ಮೈಸೂರಿನಲ್ಲಿ 1801ರಲ್ಲಿ ಜಾರಿಗೊಳಿಸ್ತಾರೆ. ಓಕೆ, ಸೊ ನೇರವಾಗಿ ರೈತನು ತಾನು ಕೃಷಿ ಭೂಮಿಯಲ್ಲಿ ಬೆಳೆದ ಉತ್ಪನ್ನದ 50% ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕು. ಮಧ್ಯವರ್ತಿಗಳು ಯಾರು ಇರೋದಿಲ್ಲ. ಈ ಒಂದು ಈ ಒಂದು ಕಂದಾಯವನ್ನ ಎಷ್ಟು ಬೆಳೆ ಬೆಳೀತಾರೋ ಅದರಲ್ಲಿ 50%. ಓಕೆ, ಸೊ 50% ಕಂದಾಯವೇ, ಉಳಿದ 50% ಮಾತ್ರ ರೈತರಿಗೆ ಸೇರುವಂಥದ್ದು. ಇದನ್ನ ರೈತವಾರಿ ಪದ್ಧತಿಯ ಒಂದು ನಿಬಂಧನೆ ಇದು, ಆಯ್ತಾ. ಸೊ ಈ ಕಂದಾಯ ಎಷ್ಟು ವರ್ಷ ಸಲ್ಲಿಸುವುದು, ಎಷ್ಟು ವರ್ಷ ಅಂತಂದ್ರೆ 30 ವರ್ಷಗಳ ಅವಧಿಗೆ ಎಂದು ನಿರ್ಧರಿಸಲಾಯಿತು. ಓಕೆ, ಸೊ ಒಂದು ಸಲ ನೀವು ರೈತವಾರಿ ಪದ್ಧತಿಗೆ ರೈತ ಒಳಪಟ್ಟ ಮೇಲೆ ಮುಂದಿನ 30 ವರ್ಷಗಳ ಕಾಲ ನಿರಂತರವಾಗಿ ಆತ ಕಂದಾಯವನ್ನ ಸಲ್ಲಿಸಬೇಕು. ಎಷ್ಟು ನಿರ್ಧಾರ ಮಾಡಿದಾರೋ ಅಷ್ಟು ಕಂದಾಯವನ್ನ ಸಲ್ಲಿಸಬೇಕು. ನಂತರ ಇದನ್ನು ಪರಾಮರ್ಶೆಗೂ ಒಳಪಡಿಸಬಹುದು, ಅಂದ್ರೆ ಕಂಟಿನ್ಯೂ ಮಾಡಬಹುದು 30 ವರ್ಷ ಆದ್ಮೇಲೆ. ಅಂದ್ರೆ ಆಲ್ಮೋಸ್ಟ್ ಜೀವನ ಪೂರ್ತಿ ಆತ ಕಂದಾಯ 50% ಕಂದಾಯವನ್ನ ಸಲ್ಲಿಸಲೇಬೇಕು, ಆಯ್ತಾ. ಸೊ ಇಲ್ಲಿ ಅಮೌಂಟ್ ಅನ್ನ ನಿರ್ಧಾರ ಮಾಡಿಲ್ಲ ಅವರು. ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ನಿರ್ದಿಷ್ಟ ಮೊತ್ತವನ್ನ ನಿರ್ಧಾರ ಮಾಡಿದ್ರು. ಇಲ್ಲಿ 50% ಕಂದಾಯವನ್ನ 50% ಸಲ್ಲಿಸಬೇಕಾಗಿತ್ತು. ಇದರಿಂದ ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದ ಭೂಮಿ ಮೇಲಿನ ಹಕ್ಕನ್ನ ಸರ್ಕಾರ ನೀಡಿತ್ತು, ಬ್ರಿಟಿಷ್ ಸರ್ಕಾರ. ಮಧ್ಯವರ್ತಿಗಳ ಸಹಾಯ ಏನೂ ಇಲ್ಲ. ಆದರೂ ಭೂಕಂದಾಯ ಪದ್ಧತಿಯು ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ, ಹೆಚ್ಚಿನ ಅಂತಂದ್ರೆ 50% ನಿಗದಿಪಡಿಸಿದ್ದರಿಂದ ರೈತರು ಏನ್ ಮಾಡ್ತಾರೆ, ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಕಂದಾಯ ವಸೂಲು ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ರೈತರ ಮೇಲೆ ಕ್ರಮವನ್ನ ಜರುಗಿಸ್ತಾ ಇದ್ರು. ಸೊ ಇದು ರೈತವಾರಿ ಪದ್ಧತಿ. ಯಾರು ಜಾರಿಗೆ ತಂದಿದ್ದು ಇದನ್ನ? ಅಲೆಕ್ಸಾಂಡರ್ ರೀಡ್ ಎನ್ನುವವನು ಜಾರಿಗೊಳಿಸಿದ್ದು ರೈತವಾರಿ ಪದ್ಧತಿ. ನೆನ್ಪಿಟ್ಕೊಳ್ಳಿ, ಓಕೆನಾ. ಇದರಿಂದ ರೈತರು ಸಾಲ ಮಾಡಿ, ಕೆಲವೊಂದು ಸಂದರ್ಭದಲ್ಲಿ ಸಾಲ ಮಾಡಿ ಜಮೀನನ್ನ ಒತ್ತೆ ಇಟ್ಟು ಕಂದಾಯವನ್ನ ಸಲ್ಲಿಸುವಂತಹ ಪರಿಸ್ಥಿತಿಗೆ ಒಳಪಡ್ತಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಬ್ರಿಟಿಷರ ಕಂದಾಯ ನೀತಿ ಭಾರತೀಯರನ್ನು ಸಂಪೂರ್ಣವಾಗಿ ಶೋಷಿಸಿತು, ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಬ್ರಿಟಿಷರ ಕಂದಾಯ ನೀತಿಯು ಭಾರತೀಯರನ್ನ ಸಂಪೂರ್ಣವಾಗಿ ಶೋಷಿಸಿತು. ಈ ಕಂದಾಯ ನೀತಿ ಅಂದ್ರೆ ಬರೀ ರೈತವಾರಿ ಪದ್ಧತಿ ಒಂದೇ ಅಲ್ಲ, ಮಹಲ್ವಾರಿ ಪದ್ಧತಿ. ಅದರಲ್ಲಿ ಜಿಲ್ಲೆಗಳನ್ನ RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಪ್ರಯೋಗಿಸಿದಂತಹ ಮಹಲ್ವಾರಿ ಪದ್ಧತಿ ಕೂಡ ಇದೆ. ಓಕೆ, ಸೊ ಮಹಲ್ ಅಂದರೆ ತಾಲೂಕುಗಳಾಗಿ ವಿಂಗಡಿಸಿ ಆ ಪ್ರಕಾರವಾಗಿ ಅವರು ತೆರಿಗೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರು, ಸಂಗ್ರಹಣೆ ಮಾಡ್ತಾ ಇದ್ರು. ಅದು ಮಹಲ್ವಾರಿ ಪದ್ಧತಿ. ಕಾಯಂ ಜಮೀನ್ದಾರಿ ಪದ್ಧತಿ ಇದೆ. ಈ ರೀತಿ ಬೇರೆ ಬೇರೆ ಭೂಕಂದಾಯ ನೀತಿಗಳನ್ನ ಬ್ರಿಟಿಷರು ಜಾರಿಗೊಳಿಸ್ತಾರೆ. ಓಕೆ, ಸೊ ಈ ಎಲ್ಲ ನೀತಿಗಳು, ಕಂದಾಯ ನೀತಿಗಳು ಭಾರತೀಯರನ್ನ ಸಂಪೂರ್ಣವಾಗಿ ಶೋಷಿಸಿತು. ಹೇಗೆ ಅಂತ ಕೇಳಿದ್ದಾರೆ. ನಿಜವಾದ ರೈತರನ್ನು ಈ ಎಲ್ಲ ಪದ್ಧತಿಯಿಂದಾಗಿ ರೈತರನ್ನು ಶೋಷಿಸುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಗತ್ತೆ. ಓಕೆ, ಸೊ ಜಮೀನ್ದಾರಿದು ಕರೆಕ್ಷನ್ ಮಾಡ್ಕೊಳ್ಳಿ, ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಗತ್ತೆ. ಓಕೆ, ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಇದು ಕಂದಾಯ ನೀತಿಗಳ ಪರಿಣಾಮ. ಓಕೆ, ಇದರಿಂದಾಗಿ ಕ್ರಮೇಣ ರೈತರು ನಿರ್ಗತಿಕರಾಗ್ತಾರೆ, ತಮ್ಮ ಜಮೀನುಗಳನ್ನು ಕಳೆದುಕೊಂಡು ನಿರ್ಗತಿಕರಾಗ್ತಾರೆ. ಭೂಮಿ ಒಂದು ಮಾರಾಟದ ವಸ್ತುವಾಗಿ ಪರಿಣಮಿಸಿತು. ಯಾಕೆ ಅಂತಂದ್ರೆ ಕಂದಾಯ ಕಟ್ಟೋಕ್ಕಾಗದೆ ರೈತರು ಭೂಮಿಯನ್ನ ಮಾರಾಟ ಮಾಡ್ತಾರೆ. ಸೊ ಇದನ್ನ ಪರಭಾರೆಗೊಳಿಸ್ತಾರೆ. ಮಾರ್ಟ್ಗೇಜ್, ಪರಭಾರೆ ಅಂತಂದ್ರೆ ಒತ್ತೆ ಇಡುವುದು.
ಪರಭಾರೆ ಅಂತಂದ್ರೆ ಏನು ಮಕ್ಕಳೇ? ಮಾರ್ಟ್ಗೇಜ್ ಮಾಡೋದು, ಒತ್ತೆ ಇಟ್ಟು ಸಾಲ ತಗೊಳ್ಳೋದು. ಭೂಮಿಯನ್ನ ಒತ್ತೆ ಇಟ್ಟು ಸಾಲ ತಗೊಂಡು ಆ ಸಾಲದಿಂದ ಕಂದಾಯವನ್ನ ಸಲ್ಲಿಸುವುದು. ಈ ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದಾಗಿ ಭೂಮಿಯು ಒಂದು ಮಾರಾಟದ ವಸ್ತುವಾಗಿ ಪರಿಣಮಿಸುತ್ತೆ. ಅನೇಕ ಜಮೀನ್ದಾರರು ಕೂಡ ಕಂದಾಯ ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನ ಪರಭಾರೆ ಅಂದ್ರೆ ಒತ್ತೆ ಇಡೋದಿಕ್ಕೆ ಶುರು ಮಾಡ್ತಾರೆ. ಕೃಷಿ ಕ್ಷೇತ್ರವು ವಾಣಿಜ್ಯೀಕರಣಗೊಂಡು ಇಂಗ್ಲೆಂಡಿನಲ್ಲಾದ ಕೈಗಾರಿಕೀಕರಣದಿಂದಾಗಿ ಅಲ್ಲಿನ ಕೈಗಾರಿಕೆಗಳಿಗೆ ಬೇಡಿದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ಕೃಷಿ ಕ್ಷೇತ್ರವನ್ನ ಬ್ರಿಟಿಷರು ವಾಣಿಜ್ಯೀಕರಣ ಅಂತಂದ್ರೇನು? ಕಮರ್ಷಿಯಲೈಸ್ ಮಾಡ್ತಾರೆ. ತಮಗೇನ್ ಬೇಕೋ ಆ ಕಚ್ಚಾ ವಸ್ತುಗಳನ್ನ ಪೂರೈಸುವ ಒಂದು ವಾಹನವನ್ನಾಗಿ ಕೃಷಿಯನ್ನ ಅವರು ಬಳಸಿಕೊಳ್ತಾರೆ. ಓಕೆ, ಸೊ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯುರೋಪಿನಲ್ಲಿ ನಡೆದಿದ್ದರಿಂದ, ಇಂಗ್ಲೆಂಡಿನಲ್ಲಿ ನಡೆದಿದ್ದರಿಂದ ಆ ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕೀಕರಣಕ್ಕೆ ಏನು ಕಚ್ಚಾ ವಸ್ತು ಬೇಕೋ ಅದನ್ನೇ ನಾವು ಭಾರತವು ಪೂರೈಸುವ ತರ ಆಗತ್ತೆ. ಸೊ ಇದರಿಂದ ಭಾರತೀಯರ ಮುಖ್ಯ ಜೀವನೋಪಾಯವಾಗಿದ್ದ ಕೃಷಿ ವಾಣಿಜ್ಯೀಕರಣಗೊಳ್ಳೋದಿಕ್ಕೆ ಶುರು ಆಗುತ್ತೆ. ಸೊ ಬ್ರಿಟಿಷರ ಬೇಡಿಕೆಯ ಪ್ರಕಾರವಾಗಿ ನಾವು ವಸ್ತುಗಳನ್ನ ಪೂರೈಸುವಂತೆ ಆಗತ್ತೆ. ಸೊ ಇದರಿಂದಾಗಿ ಸಾಲ ಕೊಳ್ಳೋದು ಜಾಸ್ತಿ ಆಗಿದ್ದರಿಂದ ಹಣದ ಲೇವಾದೇವಿಗಾರ ಸಾಲ ಕೊಡುವಂಥವ್ರು, ಓಕೆ, ಸೊ ಅವರು ಬಲಿಷ್ಠರಾಗತೊಡಗಿದರು. ರೈತ ಶೋಷಣೆಗೆ ಒಳಗಾಗ್ತಾನೆ. ಎಲ್ಲ ಭೂಕಂದಾಯ ನೀತಿಗಳ ಪರಿಣಾಮವಾಗಿ ಅಂತಿಮವಾಗಿ ಇಲ್ಲಿ ಶೋಷಣೆಗೆ ಒಳಗಾದವರು ಯಾರು? ರೈತರು. ಓಕೆನಾ? ಸೊ ಈ ತರ ಬ್ರಿಟಿಷರು ತಮ್ಮ ಕಂದಾಯ ವ್ಯವಸ್ಥೆಯ ಮೂಲಕ ಭಾರತೀಯರನ್ನ ಶೋಷಣೆಗೊಳಪಡಿಸ್ತಾರೆ. ಓಕೆ, ಸೊ ಇದು ಬ್ರಿಟಿಷರ ಕಂದಾಯ ವ್ಯವಸ್ಥೆಯ ಪರಿಣಾಮ. ಎನಿ ಡೌಟ್? ಏನಾದ್ರೂ ಡೌಟ್ ಇದೆಯಾ? ಟಿಕ್ ಮಾಡ್ಕೊಂಡಿದ್ದೀರಾ? ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಇಷ್ಟೇ. ಓಕೆನಾ? ಇದಿಷ್ಟು ಕೃಷಿ ಕ್ಷೇತ್ರದಲ್ಲಿ ಭೂಕಂದಾಯ ಪದ್ಧತಿಯ ಪರಿಣಾಮಗಳು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದೆರಡು ಕ್ವಶನ್ ಇದೆ, ಅದನ್ನ ಕಂಟಿನ್ಯೂ ಮಾಡೋಣ ಮಕ್ಕಳೇ. ಓಕೆನಾ? ಓಕೆ, ಏನಾದ್ರೂ ಕೇಳೋದಿದ್ರೆ ಕೇಳ್ಬೋದು. ಮುಂದಿನ ಕ್ಲಾಸಲ್ಲಿ, ನಾಳಿನ ಕ್ಲಾಸಲ್ಲಿ ಹೊಸ ಚಾಪ್ಟರ್ನ ಮಾಡೋಣ. ಜೊತೆಗೆ ಇದರಲ್ಲಿ ಒಂದೆರಡು ಚಾರ್ಟರ್ ಕಾಯ್ದೆಗಳು ಅದನ್ನ ನೋಡ್ಬಿಟ್ಟು ಹೊಸ ಚಾಪ್ಟರ್ನ ಮಾಡೋಣ. ಓಕೆನಾ? ಸೊ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಮಾಡ್ಬಿಟ್ಟು ನಾವು ರಿವಿಷನ್ ಮಾಡ್ತಾ ಹೋಗೋಣ. ಓಕೆನಾ ಮಕ್ಳೇ? ಓದ್ಕೊಂಡ್ ಬನ್ನಿ ಸ್ವಲ್ಪ ಸ್ವಲ್ಪ. ಈಗ ನೀವು ಆಲ್ಮೋಸ್ಟ್ ಪ್ರಿಪ್ರೇಟರಿ ಎಲ್ಲ ಬರಿತಾ ಇದ್ದೀರಾ ಅಲ್ವಾ? ಸೊ ಹಾಗಾಗಿ ಓದ್ತಾ ಇದ್ದೀರಾ ಅಲ್ವಾ? ನಿಮ್ಗೆ ಸುಮಾರು ಇನ್ಫಾರ್ಮೇಶನ್ ಗೊತ್ತಿರತ್ತೆ, ಆನ್ಸರ್ಗಳು ಗೊತ್ತಿರತ್ತೆ. ಓಕೆ, ಸೊ ಇಂಟರಾಕ್ಟಿವ್ ಆದ್ರೆ ಸೆಷನ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಓದ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಎವ್ರಿವನ್. ವಿಲ್ ಕಂಟಿನ್ಯೂ ಇನ್ ಟುಮಾರೋಸ್ ಕ್ಲಾಸ್. ಏನಾದ್ರೂ ಇದ್ರೆ ಕೇಳ್ಬೋದು, ಡೌಟ್ ಇದ್ರೆ ಕೇಳ್ಬೋದು. ಅರ್ಥ ಆಗ್ತಿದ್ಯಾ? ಓಕೆ, ಥ್ಯಾಂಕ್ ಯು.